ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬೆಳಗ್ಗೆ ಲಾಗು. ನಾನು ಇಲ್ಲಿ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡಬೇಕು ಅಂತ. ಡೈಲಿ ರೈಸ್ ತಿಂದು ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಟೊಮೆಟೊ ಹಾಕಿಬಿಟ್ಟು ರೈಸ್ ಚಿತ್ರಾನ್ನ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಹಾಗೆ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಒಂದು ಮೆಣಸಿನ್ಕಾಯಿ ತಗೋತಾ ಇದ್ದೀನಿ. ನಾನು ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಕಟ್ ಮಾಡಿಕೊಂಡೆ. ಇವಾಗ ಎಲ್ಲ ರೆಡಿ ಆಯಿತು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆನೂ ಮಾಡಿದೆ. ಪೂಜೆನೂ ಆಯಿತು. ಪೂಜೆ ಆದಮೇಲೆ ನಾನು ಈ ಕಡೆ ಚಿತ್ರಾನ್ನ ಮಾಡಬೇಕು ಅಂತ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡೆ. ಅದು ಚಟಪಟ ಅಂದಮೇಲೆ ನಾನು ಕರಿಬೇವು ಹಾಕ್ಕೊಂಡೆ. ಆಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಾಗೆ ಹಾಕಿದೆ. ಸ್ವಲ್ಪ ಶೇಂಗಾ ಇತ್ತು, ಶೇಂಗಾನೂ ಹಾಕಿದೆ ನಾನು. ಶೇಂಗಾನೂ ಹಾಕಿಬಿಟ್ಟು ಆಮೇಲೆ ಅದು ಬೆಂದಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡೆ. ರೈಸ್ನೂ ಬೆಳಗ್ಗೆನೇ ಮಾಡಿದ್ದೆ ನಾನು. ಅದು ಎಲ್ಲ ಮಿಕ್ಸ್ ಆಗೋ ತನಕ ನಾನು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನ ತಿಂದು ಬೇಜಾರಾದಾಗ ಈ ಥರ ಟೊಮೆಟೊ ಹಾಕಿ ಮಾಡ್ತಾಯಿದ್ದೀನಿ ನಾನು. ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾಗಾಗಿ ಟೊಮೆಟೊ ಹಾಕಿ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ನನ್ನ ಮಗನಿಗೆ ನಾನು ತಿನ್ನಬೇಕು ಅಂತ ರೆಡಿ ಮಾಡಿದ್ದೀನಿ. ನಾನು ನನ್ನ ಮಗ ಇಬ್ಬರು ಇರೋದ್ರಿಂದ ಸ್ವಲ್ಪನೇ ಮಾಡಿದ್ದೀನಿ ನಾನು. ಹೇಗಿದೆ ಅಂತ ನೋಡಿ. ಈ ಕಡೆ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಕೊಟ್ಟಿದ್ದೀನಿ ನಾನು. ಅವನು ಆಡ್ತಾ ಕೂತ್ಕೊಂಡವನೇ. ಮಕ್ಕಳಿಗೆ ತಿನ್ನಿಸೋದಂದರೆ ಒಂದು ದೊಡ್ಡ ಕಷ್ಟನೇ. ಅವ್ರು ತಿನ್ನೋದಿಲ್ಲ. ನಾವು ತಿನ್ನು ಅಂತ ಹೇಳಿ ಅವ್ನು ತಿಂದಿಲ್ಲ. ಸೊ ಹಾಗಾಗಿ ನಾನು ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೆ. ಅವನು ಹಾಗೆ ತಿನ್ನಿಸಿದೆ ನಾನು ಅವನಿಗೆ. ಹಾಗೇ ರೀಲ್ಸ್ ಮಾಡ್ತಾ ಅವನು ನೋಡ್ತಾ ಇದ್ವಿ. ನಾನು ಹಾಯ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಹಾಯ್ ಮಾಡು ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಹಾಗೆ ತಿನ್ನಿಸ್ತಾ ನಾವು ಅವನಿಗೆ ನೋಡ್ತಾ ತಿಂತಾ ಇದ್ದ. ಈ ಕಡೆ ಎಲ್ಲ ನಮ್ಮದಾಯಿತು ತಿನ್ನೋದು. ಅವನು ತಿಂದ, ನಾನು ತಿಂದೆ. ಈ ಕಡೆ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಮಾಡಬೇಕು ಅಂತ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಎಲ್ಲರೂ ಮಾಡೋ ಥರನೇ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಈ ಕಡೆ ಕೋಸಂಬರಿ ಮಾಡಬೇಕು ಅಂತ ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು ಈರುಳ್ಳಿ ತಗೊತಾಯಿದ್ದೀನಿ. ಅದು ಹೆರಚಿಬಿಟ್ಟು ಒಂದು ಡಬ್ಬಿಗೆ ಹಾಕ್ಕೊಂಡು ನಾನು ಅದಕ್ಕೆ ಮೊಸರು ಮತ್ತು ಮೊಸರು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕ್ಯಾರೆಟು, ಸೌತೆಕಾಯಿ ತೊಗೊಂಡಿದ್ವಲ್ಲ ಅದು ಡಬ್ಬಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ನಾನು ಈರುಳ್ಳಿ ಇವಾಗ ಹಾಕ್ತಾಯಿಲ್ಲ, ನಾನು ತಿನ್ನೋ ಮುಂಚೆನೇ ಹಾಕೋದು. ಅದು ಕಹಿ ಬಿಟ್ಕೊಳ್ಳುತ್ತೆ ಮೊಸರು ಒಳಗಡೆ ಅಂತ ಹೇಳಿಬಿಟ್ಟು ಎಲ್ಲನೂ ಉಪ್ಪು ಹಾಕಿಬಿಟ್ಟು ನಾನು ಹಾಗೆ ಇಡ್ತಾಯಿದ್ದೀನಿ. ಅಂದರೆ ಊಟಕ್ಕೆ ಹೋಗೋ ಮುಂಚೆ ನಾನು ಹಾಕಿದರೆ ಆಯಿತು ಅಂತ ಈರುಳ್ಳಿ ಕಟ್ ಮಾಡಿಲ್ಲ, ಅದು ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡೆ. ಈ ಕಡೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ನೆನೆದಿತ್ತಲ್ಲ, ಸೊ ಅಷ್ಟರಲ್ಲಿ ನಾನು ಚಪಾತಿ ಮಾಡೋಕ್ಕೆ ಹಿಟ್ಟು ಮಿದ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಡಬ್ಬೆ ಕಟ್ಟಬೇಕಾಗಿತ್ತಲ್ಲ, ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಮಾಡ್ತಾಯಿದ್ದೀನಿ ನಾನು. ಈ ಥರ ಹಿಟ್ಟು ಮಿದ್ಕೊಂಡು ಆಮೇಲೆ ನಾನು ನೈಫಿಂದ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದೇ ಸಮ ಆಗಿ ಬರುತ್ತೆ ಅಂದ್ಬಿಟ್ಟು ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ ನಾನು. ಇದು ನಮಗೆ ಮಧ್ಯಾಹ್ನ ಮತ್ತು ನೈಟ್ಗೆ ಅಂತ ಆಗುತ್ತೆ. ನೈಟಲ್ಲಿ ಮಾಡೋದು ಅಂದ್ಬಿಟ್ಟು ಡಬ್ಬಿಗೆ ಆಗುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಇವಾಗಲೇ ಮಾಡ್ತಾಯಿದ್ದೀನಿ. ಸೋನುಗೆ ಹಾಗೆ ಸ್ಟಡಿ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ನಾನು ಇವಾಗಲೇ ಮಾಡ್ತಾಯಿದ್ದೀನಿ. ಚಪಾತಿನೂ ಆಯಿತು. ಚಪಾತಿ ಆದಮೇಲೆ ಸೊ ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.